ಶಾಪಿಂಗ್ ಹೊರಟಿದ್ದೀವಿ. ಇನ್ನು ಮಕ್ಳನ್ನ ಕರ್ಕೊಂಡು ಹೋಗೋದಕ್ಕಾಗಲ್ಲ, ಸ್ಕೂಲ್ ಇರುತ್ತಲ್ವ, ಹಾಗಾಗಿ ಮಕ್ಕಳು ಶಾವಿಗೆ ಅಂದರೆ ಇಷ್ಟಪಡ್ತಾರೆ. ಟ್ರೈ ಮಾಡಿ, ಈ ರೀತಿ ಮಾಡಿಕೊಟ್ರೆ ಅವರಿಗೂ ಫುಲ್ ರಶ್. ನಮ್ಮನೆ ತುಳಿದು ನೆಲದಲ್ಲಿ ಹಾಕಿ ಒಸ್ಬಿಟ್ಟು ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟು ವೀಕ್ ಡೇಸಲ್ಲಿ ಹೋಗ್ತಾರೆ. ಯಾವ ಸೈಜ್ ಬೇಕಾ ಅದು ಎಷ್ಟಿದು ಕಳಿಸಿದ್ರೆ ನೆಕ್ಸ್ಟ್ ಟೈಮ್ ಏನಾದರೂ ನೀವು ನನ್ನ ನೋಡಿದಾಗ ಕರೆಯುವಾಗ ನನ್ನ ಹೆಸರಿಂದ ಕರೀರಿ. ನಾನು ಕೂಡ ಕರಿ ಮಾರ್ಕೆಟ್ ಕಡೆ ಕಾಲಿಕ್ಕಾಯ್ತಾ ಇಲ್ಲ. ಈ ಮೆಟ್ರೋ ಪಾರ್ಕಿಂಗ್ ಅಲ್ಲಿ ಪಾರ್ಕ್ ಮಾಡಿದ್ವಿ. ಪಾರ್ಕ್ ಮಾಡಿ 50 ಆ ಥರ ಏನೋ ಹೇಳಿದ್ರು. ಅಷ್ಟೊಂದು ಜಾಸ್ತಿ ಬೇಡ, ಕಮ್ಮಿನೇ ಸಾಕು ಅಂತ ಹೇಳ್ಬಿಟ್ಟು ತಗೊಂಡೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಆಲ್ರೆಡಿ 11:30 ಆಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಕ್ಕಳನ್ನೆಲ್ಲ ಸ್ಕೂಲ್ ಕಳಿಸಿದಾಯಿತು. ಹಾಗೆ ನಾನು ಕೂಡ ರೆಡಿಯಾಗಿದ್ದೀನಿ. ಸಂತೂ ಕೂಡ ರೆಡಿ ಮಾಡಿ ನಿಲ್ಸ್ಕೊಂಡಿದ್ದೀನಿ. ಅಂದರೆ ಟೈಟಲಲ್ಲೇ ಗೊತ್ತಾಗಿರುತ್ತೆ, ಚಿಕ್ಕಪೇಟೆ ಶಾಪಿಂಗ್ ಹೊರಟಿದ್ದೀವಿ. ಇನ್ನು ಮಕ್ಳನ್ನ ಕರ್ಕೊಂಡು ಹೋಗೋದಕ್ಕಾಗಲ್ಲ, ಸ್ಕೂಲ್ ಇರುತ್ತಲ್ವ, ಹಾಗಾಗಿ ಮಕ್ಕಳನ್ನ ಸ್ಕೂಲ್ ಕಳಿಸಿದಾದ್ಮೇಲೆ ಬ್ರೇಕ್ಫಾಸ್ಟ್ ಮುಗಿಸಿ ನಾವು ಕೂಡ ಹೊರಡ್ತಾ ಇದ್ದೀವಿ. ಇನ್ನು ಬ್ರೇಕ್ಫಾಸ್ಟಿಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ. ಅದ್ರ ರೆಸಿಪಿನ ಒಬ್ಬರು ಕೇಳಿದರು, ಅಂದರೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿ ತೋರಿಸಿದ್ದೀರಾ, ಕಮ್ಮಿ ಕ್ವಾಂಟಿಟಿನೂ ಮಾಡಿ ತೋರಿಸಿ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಇವತ್ತು ಕಮ್ಮಿ ಕ್ವಾಂಟಿಟಿನಲ್ಲಿ ಹೇಗೆ ಮಾಡ್ತೀನಿ ಅನ್ನೋದನ್ನು ಕೂಡ ಹಾಕ್ತೀನಿ. ಅದನ್ನು ನೀವು ನೋಡ್ಕೊಂಡು ಬನ್ನಿ. ಇವಾಗ ಅದನ್ನು ನೋಡ್ಕೊಂಡು ಮುಗಿಸ್ಕೊಂಡು ಬನ್ನಿ, ಹೊರಡೋಣ ನಾವು ಕೂಡ. ಇವತ್ತು ಏನೇನೆಲ್ಲ ಆಗುತ್ತೆ ಸಂತು ಹತ್ರ ಚೆನ್ನಾಗಿ ಖರ್ಚು ಮಾಡಿಸ್ಕೊಬರೋಣ ಅಂತ ಪ್ಲ್ಯಾನ್ ಆಗ್ತಾಯಿದ್ದೀನಿ. ಬಟ್ ಅಂದರೆ ಸಂತು ಸಿಗಾಕೊಳ್ಳಲ್ಲ. ಅಲ್ಲಿ ಅಂಗಡಿ ಮುಂದೆ ಹೋಯ್ತಾ ಇದ್ದಂಗೆ ಹೆಂಗೆ ಗೊತ್ತಾ ಸಂತು ಮಾತಾಡೋದು, ಯಾಕದು ನಾನು ಅಷ್ಟಕ್ಕೆ ಸಾಕು, ಏನೂ ಇಲ್ಲ, ಬೇಡ ಬನ್ನಿ ಅಂತ ಅಂದ್ಬಿಡ್ತೀನಿ ಅಂದ್ಬಿಟ್ಟು ಆ ಪ್ಲ್ಯಾನ್ ಮಾಡ್ತಾರೆ. ಇವತ್ತು ಏನಂದ್ರು ಜಪ್ಪಯ್ಯ ಅಂದರೂ ಬಿಡಲ್ಲ ಅಂದ್ಕೊಂಡು ಹೋಯ್ತಾ ಇದ್ದೀನಿ. ನೋಡೋಣ ಅಲ್ಲಿ ಹೋದ್ಮೇಲೆ ಏನೇನು ತೊಗೊಂಡು ಬರ್ತೀನಿ ಅನ್ನೋದು ಗೊತ್ತಿಲ್ಲ. ಬನ್ನಿ ಇವತ್ತಿನ ಶಾಪಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡೋಣಂತೆ. ಫಸ್ಟಿಗೆ ಬಾಣಲಿನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ನಾನು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಬಿಸಿ ಆಗ್ತಿದ್ದಾಗೇ ಸಾಸಿವೆನ ಹಾಕ್ಕೊಂಡು ಸ್ವಲ್ಪ ಸಿಡಿತಿದ್ದಾಗೇ ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಯೂಶಲಿ ಕಡಲೆಬೀಜ ಹಾಕ್ತೀನಿ. ಕಡಲೆಬೀಜ ಖಾಲಿ ಆಗಿದ್ದರಿಂದ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಅನಿಸುತ್ತೆ ಅದನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಕಡಲೆಬೇಳೆ ಫಸ್ಟಿಗೆ ಹಾಕಿ ಅದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ. ಅದಾದ ನಂತರ ಉದ್ದಿನಬೇಳೆ, ಕಡಲೆಬೇಳೆಯನ್ನು ಕೂಡ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಉದ್ದಕ್ಕೆ ಹೆಚ್ಚಿರೋ ಈರುಳ್ಳಿನ ಹಾಕ್ಕೊಂಡು ಜೊತೆಗೆ ಕರಿಬೇವನ್ನು ಹಾಕ್ಕೊಂಡು ಅದು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಬೇಕು. ಅದಾದ ನಂತರ 1/4 ಭಾಗದಷ್ಟು ಕ್ಯಾಪ್ಸಿಕಮ್ ಹಾಗೆ 1/4 ಭಾಗದಷ್ಟು ಕ್ಯಾರೆಟ್ನ ಸಣ್ಣದಾಗಿ ಹೆಚ್ಚು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕಿ ಜೊತೆಗೆ ಫ್ರೋಝನ್ ಬಟಾಣಿನೂ ಕೂಡ ಹಾಕ್ತಾಯಿದ್ದೀನಿ. ಬಟಾಣಿ, ಬೀನ್ಸ್ ಎಲ್ಲ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮ್ಗೆ ಬೇಕಾಗಿರೋ ತರಕಾರಿನ ಆ್ಯಡ್ ಮಾಡ್ಕೊಳ್ಳಿ. ಇದಾದ ನಂತರ ನಾನು ಇದಕ್ಕೆ ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡು ಫ್ರೈ ಮಾಡ್ತೀನಿ. ಎಣ್ಣೆನಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ತರಕಾರಿ ಕೂಡ ಕುಕ್ ಆಗುತ್ತೆ. ಹಾಗಾಗಿ ಎಣ್ಣೆಯಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತೆ ಫ್ರೈ ಮಾಡ್ಕೊತೀನಿ. ಅದಾದ ನಂತರ ತೆಂಗಿನಕಾಯಿ ತುರಿ ಇದನ್ನು ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮ್ಗೆ ಎಷ್ಟು ಬೇಕಾಗುತ್ತೆ ನೋಡಿ ಹಾಕ್ಕೊಳ್ಳಿ. ಅದಾದ ನಂತರ ಅರಿಶಿಣದ ಪುಡಿ ಇದಿಷ್ಟನ್ನು ಹಾಕಿ ಲೈಟಾಗಿ ಹಾಗೆ ಸ್ವಲ್ಪ ಹೊತ್ತು ಫ್ರೈ ಮಾಡಿ ನೀರು ಹಾಕ್ಕೊಳ್ಬೇಕು. ನಾನು 1/4 ಗ್ಲಾಸಷ್ಟು ಇಲ್ಲಿ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾನು 450 ಗ್ರಾಮ್ ಪ್ಯಾಕೆಟ್ ಏನಿದೆ ಅದರಲ್ಲಿ ಅರ್ಧದಷ್ಟಿದೆ. ಅಂದರೆ ಅದರಲ್ಲಿ ಬರೋ ಅಂಥದ್ದೇ 3/4 ಭಾಗದಷ್ಟು ಬರುತ್ತೆ. ಅದರಲ್ಲಿ ಅರ್ಧ ಬಳಸಿ ಇನ್ನರ್ಧದಷ್ಟಿತ್ತು. ಇಷ್ಟಕ್ಕೆ 1/4 ಗ್ಲಾಸಷ್ಟು ನೀರನ್ನ ಹಾಕಿದ್ದೀನಿ. ಅದೇ ಇನ್ನು ನೀರು ಹಾಕಿ ಅದನ್ನು ಕುದಿಯೋದಕ್ಕೆ ಇಡ್ತೀನಿ. ಈ ಟೈಮಲ್ಲಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಚೆಕ್ ಮಾಡಿಕೊಂಡು ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಜೊತೆಗೆ 1 ಸ್ಪೂನಷ್ಟು ಸಕ್ಕರೆ ಹಾಗೆ ಅರ್ಧ ಹೋಳಷ್ಟು ನಿಂಬೆಹಣ್ಣು ಇದಿಷ್ಟನ್ನು ಹಾಕ್ಕೊಂಡು ಶಾವಿಗೆ ಏನು ಇಟ್ಕೊಂಡಿದ್ದೆ ಅದನ್ನು ಹಾಕಿ ಚೆನ್ನಾಗಿ ಫಾಸ್ಟಾಗಿ ಮಿಕ್ಸ್ ಮಾಡ್ಕೊತೀನಿ. ಆದಷ್ಟು ಮುಂಚೆ ವೀಡಿಯೋದಲ್ಲೂ ಹೇಳಿದ್ದೀನಿ, ಆದಷ್ಟು ಫಾಸ್ಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಶಾವಿಗೆ ಎಲ್ಲ ಕಡೆಯೂ ಪರ್ಫೆಕ್ಟಾಗಿ ಕುಕ್ ಆಗಬೇಕು. ಅಂದರೆ ಇನ್ನು ಇವಾಗ ಇದು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಲಾಸ್ಟ್ ಫೈನಲಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು 1-2 ನಿಮಿಷ ಹಾಗೆ ಮುಚ್ಚಿಟ್ರೆ ಸಾಕು. ಉಡಿ ಆಗಿರೋ ಅಂಥ ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ. ನಿಮ್ಗೆ ಬೇಕಾಗಿರೋ ರೀತಿ ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆಯಿತಾ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರಾದರೂ ಶಾವಿಗೆ ಉಪ್ಪಿಟ್ಟು ಟ್ರೈ ಮಾಡಿದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮಕ್ಕಳು ಶಾವಿಗೆ ಅಂದರೆ ಇಷ್ಟಪಡ್ತಾರೆ. ಟ್ರೈ ಮಾಡಿ, ಈ ರೀತಿ ಮಾಡಿಕೊಟ್ರೆ ಅವರಿಗೂ ಕೂಡ ಇಷ್ಟ ಆಗುತ್ತೆ, ನಿಮಗೂ ಕೂಡ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ರೆಸಿಪಿ ನೋಡಿ ಬಂದ್ರೆ ಟ್ರೈ ಮಾಡಿದಾದ್ಮೇಲೆ ಕಮೆಂಟ್ ಮಾಡಿ ತಿಳಿಸೋದನ್ನು ಕೂಡ ಮರಿಬೇಡಿ. ಇನ್ನು ಹೊರಟಿದ್ವಿ, ಬಿಸಿಲೇ ಇಲ್ಲ, ಮಳೆ ಇರುತ್ತೆ, ನೆರಳಿ ಇರುತ್ತೆ, ಮೋಡ ಮುಚ್ಚದಂಗಿರುತ್ತೆ ಅಂತ ಅಂದರೆ ಹಂಗಿಲ್ವೇ ಇಲ್ಲ. ಇಲ್ಲಿ ಮೊಕ್ಕೆ ಹೊಡಿತೈತೆ ಬಿಸಿಲು, ಅಷ್ಟು ಚೆನ್ನಾಗಿ ಬಿಸಿಲು ಬರ್ತೈತೆ. ಇನ್ನು ಸಂತು ಹಂಗೂ ಬೇಡ, ಪಾರ್ಕಿಂಗ್ ಕಷ್ಟ ಆಗುತ್ತೆ, ಸ್ಕೂಟರ್ ತೊಗೊಂಡೋಗೋಣ ಅಂತ ಹೇಳಿದ್ರು. ನಾನು ಸುಮ್ಮನೆ ಆಗಿದೆ. ಬಟ್ ಅದಾದ್ಮೇಲೆ ಸಂತು ಏನೋ ಗೊತ್ತಿಲ್ಲ, ನಂದು ಹೆಲ್ಮೆಟ್ ಇಲ್ಲ, ಸುಮ್ಮನೆ ಹೆಲ್ಮೆಟ್ ಇಲ್ಲ, ಪ್ರಾಬ್ಲಮ್ ಆಗುತ್ತೆ, ಬೇಡ ಕಾರಲ್ಲೇ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದರು. ಒಳ್ಳೇದಾಯಿತು ಬಂದಿದ್ದು ಅಂತ ಅನಿಸ್ತಾಯಿದೆ. ಅಷ್ಟು ಬಿಸಿಲು ಕಾವು ಹೊಡಿತೈತೆ. ಕಾವು ಐತೆ, ಬಿಸಿಲು ಒಂದೇ ಅಲ್ಲ, ಅದರದ್ದು ಕಾವು ಜಾಸ್ತಿ ಐತೆ. ಈ ಬಿಸಿಲಲ್ಲಿ ಇನ್ನು ಟ್ರಾಫಿಕ್ ಇಲ್ಲದೆ ಇದ್ದರೆ ಸಾಕು, ಅಲ್ಲಿ ರಶ್ ಇಲ್ಲದೆ ಇದ್ದರೆ ಸಾಕು. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ವೀಕ್ ಡೇಸಲ್ಲಿ ಅದಕ್ಕೆ ಹೋಗ್ತಾ ಇರೋದು, ರಶ್ ಇರಲ್ಲ ಅಂತ ಹೇಳ್ಬಿಟ್ಟು. ವೀಕೆಂಡ್ಸಲ್ಲಿ ಹೋದರೆ ಫುಲ್ ರಶ್, ನಮ್ಮನೆ ತುಳಿದು ನೆಲದಲ್ಲಿ ಹಾಕಿ ಒಸ್ಬಿಟ್ಟು ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟು ವೀಕ್ ಡೇಸಲ್ಲಿ ಹೋಗ್ತಾ ಇರೋದು.
ಅವಿನಿ ರೋಡ್ಗೆ ಕಾಲು ಇಟ್ಟಿದ ತಕ್ಷಣ ಜಂಗುಳಿನೇ ಕಾಣಿಸ್ತಿತ್ತು. ಕಳೆದ ವರ್ಷ ಬಂದಾಗ ಪೂರಾ ಖಾಲಿ ರೋಡ್ ಕಾಣಿಸ್ತಿತ್ತು. ಬಟ್ ಇದು ವೀಕೆಂಡ್ ಅಲ್ಲದೆ ಇದ್ರೂ ಜನ ಚೆನ್ನಾಗೇ ಇದ್ದರು. ಸರಿ ಆಯಿತು, ನಮ್ಗೆ ಬೇಕಾಗಿರೋದು ಹೋಗಿ ತೊಗೊಳ್ಳೋಣ ಅಂತ ಹೋದ್ವಿ. ಅಂಗಡಿಗಳ ಮುಂದೆನೂ ಜಾಗನೇ ಬಿಡ್ತಾ ಇರಲಿಲ್ಲ, ಆ ರೇಂಜ್ಗೆ ಜನ ನಿಂತಿದ್ರು. ಅಷ್ಟು ಜನ ಜಾಸ್ತಿ ಇದ್ದರು ಎಲ್ಲ ಕಡೆನೂ ಇವತ್ತು. ಇದು ಎಷ್ಟು ಅಂಕಲ್ ಇದು? ಕಡಿಮೆ ಮಾಡ್ಕೊಡ್ತಾರೆ ತಗೋ. ಅದೇನ ರೇಟು? ನಾನು ಬರ್ತೀನಿ ನೋಡಿ ಮೇಡಮ್. ಎಲ್ಲಾನು ಇದ್ರಂಗೆ ಹೇಳ್ತಾ ಇದ್ದೀರಪ್ಪ, ಗಟ್ಟಿ ಮಾಡ್ಬಿಟ್ಟು ಹೇಳ್ದಂಗೆ ಎಲ್ಲ ಗಟ್ಟಿ ಮಾಡ್ಕೊಂಡಿದ್ಯಾ? ಹಾಂ, ಎರಡು ಕೊಡಿ. ಎಷ್ಟು? 450. ಕೊಡೋದು ಹೇಳ್ರಿ ಇವ್ರೆ. ಹಾಂ, ₹1 ಕಡಿಮೆ ಇಲ್ವಾ? ಹಂಗಂದ್ರೆ ಹೆಂಗ ವ್ಯಾಪಾರ? ಕಸ್ಟಮರ್ನ ನೀನು ಒಂದು ಗಂಟೆಗೆ ಬರೋದು ₹200 ಹೇಳಿದ್ದೀನಿ, ₹10 ಸಿಗೋದು. 250 ಹೇಳಿದ್ಯಾ? ಇದು ಹಾಂ, ಇದು 250. ರಾತ್ರಿ ಹಾಕ್ತಿಲ್ಲಣ್ಣ, ಡಿಸೈನ್ ಮಾಡ್ಕೊಂಡು 150 ತಗೊಂಡೋಗಿದೆ ನಮ್ಮ. ಇದೆಷ್ಟು ಪ್ಲೇನ್ ಎಷ್ಟು? 250, 14 ಕೊಡಿ, ಅದು ಕಮ್ಮಿ ಮಾಡಿಕೊಡಿ. ಅದು ಒಂದು ಬಂಡಲ್ ಕೊಡಿ, 250, ಕಮ್ಮಿ ಮಾಡಿಕೊಡಿ. ಅಲ್ಲ, ಅದು ಏನು ವ್ಯಾಪಾರ ಮಾಡೋ ಥರ ಮಾತಾಡಲ್ವಲ್ಲಪ್ಪ. ಹಾಂ ಸರ್, ಯಾವ ಸೈಜ್ ಕೊಡಬೇಕು ಬೇಡವಾ ಅನ್ನೋ ಥರ ಹೇಳ್ತೀಯ. ಇಲ್ಲ ಇಲ್ಲ, ಯಾವ ಸೈಜ್ ಬೇಕಾ ಅದು ಹೇಳಿ ಹೇಳಿ. 2-4 ಕೊಡಿ. 2-4 ಈಗ ಹ್ಯಾಂಡ್ ಕೊಡ್ತಿ ಮೋಟೋ ಏನು ಸರ್ಕ ಮುಂದೆನೇ ಸಿಗಿದೆ, ಇದು ಎಲ್ಲ ಮೊಬೈಲ್ ಹೊಡಿತೀನಿ ಎಷ್ಟಿದು? ಕಮ್ಮಿ ಕಡಿಮೆ ಮಾಡ್ಕೊಡ್ತಾರೆ ತಗೊಳ್ಳೆ, ಹೇಳ್ದಷ್ಟೇ ಕೊಡೋಕ್ಕಾಗುತ್ತಾ? ಎಲ್ಲ ಅರ್ಧ ರೋಡ್ಗೆ ಹಾಕೊಂಡವ್ನ ಅಂಗಡಿಯ. ಯಾವ್ದು ತಗೊಳ್ಳಿ ಅಂತ ನೋಡಿ. ಯಾವ್ದು ಬೇಕು ತಗೋ. ಫುಲ್ ವೈಟ್ ಬೇಡ, ಫುಲ್ ವೈಟ್ ಚೆನ್ನಾಗಿರಲ್ಲ. ಮಿಕ್ಸ್ ತಗೋ, ಇಲ್ಲಾಂದ್ರೆ ವೈಟ್, ಫುಲ್ ವೈಟ್ ತಗೋ. ಇಲ್ಲಾಂದ್ರೆ ಚೆನ್ನಾಗಿತ್ತಾ? ಡಿಸೈನ್ ಯಾವುದೋ ತೆಗೆದುಕೊಂಡ್ರಾ? ಅಲ್ಲೇ ಹಾಕ್ಬಿಟ್ಟವ್ರು ಆಲ್ರೆಡಿ. ಇದರಲ್ಲಿ ಯಾವ ಥರ ನೋಡಿ. ನನಗೆ ಕನ್ಫ್ಯೂಷನ್ ಐತೈತೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ. ಮಿಕ್ಸ್ ಹಿಡ್ದೆ ತಗೋ, ಆಯ್ತು. ಯಾವುದು? ಇಲ್ಲಿ ಇದು ಮಿಕ್ಸ್ ಇದಾ? ಇದರಲ್ಲಿ ಜಸ್ಟ್ ಆ ಥರ ಅದು ಇದೆಯಲ್ಲ ಕುಡಿಯೋದು, ಅದೇ ತಗೋ. ಅದು ಅದರಿಂದ ಇರೋದು ಅಲ್ಲೇ ಅಲ್ಲೇ ಇತ್ತಲ್ಲ, ಆ ಪಕ್ಕದ್ದೇನೆ. ಯಾವ ಚೆನ್ನಾಗೈತೆ ಹೇಳಿ, ನಂಗೆ ಕನ್ಫ್ಯೂಷನ್ ಐತೈತೆ. ಯಾವ ಸೈಜ್ ಬೇಕಿದ್ರು ಆಗುತ್ತೆ. ಇದೇ ಚೆನ್ನಾಗೈತೆ ತಗೊಳ್ಳೆ. ಚೆನ್ನಾಗೈತಾ? ಇನ್ನು ಅದು ಮೇಲ್ಗಡೆ ದೊಡ್ಡ ದೊಡ್ಡ ಸೆಟ್ ಐತಲ್ಲ, ಅದೆಷ್ಟದು? ಹಾಂ, ಫುಲ್ ಬ್ರೈಡಲ್ ಸೆಟ್ ಇದೆ, 2500. ಇದೆಲ್ಲ ಸಿಂಪಲ್ಲಾ ಇಲ್ಲಿರೋದು? ಸಿಂಪಲ್ ಬೇಕಾ ಇದ್ರೆ ಬರುತ್ತೆ. ಅದೆಷ್ಟು ಬರುತ್ತದು? ₹600 ಸ್ಟಾರ್ಟಿಂಗ್ ಇದೆ, 600. ಬೇರೆ ಬೇರೆ. ಇನ್ನು ಒಂದಷ್ಟು ತೊಗೊಂಡು ಇನ್ನೂ ಬೇಕಾಗಿರೋದವ್ರ ಕಡೆ ಹುಡ್ಕೊಂಡು ಹೊರಟ್ವಿ. ಇನ್ನು ಒಬ್ಬರು ಕಮೆಂಟ್ ಮಾಡಿ ತಿಳಿಸಿದ್ರು, ನಿಮ್ಮನ್ನ ಚಿಕ್ಕಪೇಟೆನಲ್ಲಿ ನೋಡಿದ್ವಿ, ಬಟ್ ನೀವು ಕೂಗಿದ್ರು ಮಾತಾಡಲಿಲ್ಲ, ಹಾಗೆ ಹೋದ್ರಿ ಅಂಥೇಳಿ. ಬಟ್ ನೀವು ಎಲ್ಲಿ ಕೂಗಿದ್ರಿ ಅನ್ನೋದು ನಿಜಕ್ಕೂ ನನಗೆ ಗೊತ್ತಿಲ್ಲ. ಅಂದರೆ ನೀವು ಹೆಸರು ಹಿಡ್ದು ಕರೆದಿದ್ರೆ ನಾನೇ ಅಂತ ನೋಡಿ ತಿರುಗ್ತಿದ್ನೇನೋ, ಬಟ್ ನೀವು ಏನಂತ ಕರೆದ್ರಿ ಅನ್ನೋದು ಗೊತ್ತಿಲ್ಲ. ಅಲ್ಲಿ ತುಂಬ ಗಜಿಬಿಜಿ ಮಾತಾಡ್ತಿರ್ತಾರಲ್ವ, ಯಾರನ್ನೋ ಕೇಳ್ತಿರ್ತಾರೆ, ಏನೋ ಮಾತಾಡ್ತಿರ್ತಾರೆ ಅಂತ ಅರ್ಜೆಂಟಲ್ಲಿ ಹೊರಟ್ಬಿಟ್ಟಿರ್ತೀವಿ. ಅಂದರೆ ಬೇರೆ ಅಂಗಡಿಗಳನ್ನ ನಾವು ಅದು ಇದು ಅಂತ ನೋಡ್ತಾ ಹೊರಡೋ ಟೈಮಲ್ಲಿ ಗೊತ್ತೇ ಆಗೋದಿಲ್ಲ. ನಾನು ಮಾತಾಡ್ಸೋದಕ್ಕೆ ಆ ಥರ ಏನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ನಾನು ಯಾವುದಾದ್ರೂ ಅಂಗಡಿಗೆ ಹೋದರೆ ಅಲ್ಲಿ ಪ್ರೈಸ್ ಕೇಳಿರ್ತೀನಲ್ವ, ಬೇರೆ ಯಾರಾದರೂ ಬಂದು ಪ್ರೈಸ್ ಕೇಳಿದ್ರೆ ಅಂಗಡಿಯವ್ರಿಗಿಂತ ಮುಂಚೆ ನಾನೇ ಅವ್ರನ್ನ ಮಾತಾಡಿಸ್ತಿರ್ತೀನಿ. ಆ ಥರ ಗುಣ ನಂದು. ನನಗೆ ಇವ್ರನ್ನ ಮಾತಾಡಿಸ್ಬಾರ್ದು ಅನ್ನೋ ಗುಣ ಏನಿಲ್ಲ. ನನಗೂ ಖುಷಿಯಾಗುತ್ತೆ ಯಾರಾದರೂ ಮಾತಾಡ್ಸಿದ್ರೆ. ನೆಕ್ಸ್ಟ್ ಟೈಮ್ ಏನಾದರೂ ನೀವು ನನ್ನ ನೋಡಿದಾಗ ಕರೆಯುವಾಗ ನನ್ನ ಹೆಸರಿಂದ ಕರೀರಿ, ನಾನು ಕೂಡ ತಿರುಗಿ ನೋಡಿ ಮಾತಾಡಿಸಿ ನಾನು ಖುಷಿ ಪಡ್ತೀನಿ. ಬಟ್ ಈ ಟೈಮ್ ಸಾರಿ ಅಂತಲೂ ಕೂಡ ನಿಮಗೆ ಕೇಳ್ತೀನಿ.
ಅಂತೂ ಚಿಕ್ಕಪೇಟೆಯಿಂದ ಹೊರಗಡೆ ಬಿದ್ದಿದ್ದೀವಿ, ಇವಾಗ ಮನೆ ಕಡೆ ಹೊರಟಿದ್ದೀವಿ. ಸಂತೂಗಂತೂ ಮುಗಿತೇನೆ. ಒಂದು ಅಂಗಡಿಗೆ, ಪ್ರತಿ ಅಂಗಡಿಗೆ ಹೋದಾಗ್ಲೂ ಮುಗಿತಾ ಏನೊಂದು ಫಸ್ಟ್ ಸ್ಟಾರ್ಟಿಂಗಲ್ಲೇ ಶುರು ಮಾಡ್ಕೊಂಡ್ರು, ಮುಗಿತಾ ಇನ್ನು ಮುಗಿತಾ ಹೊರಡದ ಅಂದ್ಕೊಂಡು ಒಂದಷ್ಟು ಅಂಗಡಿ ಹಂಗೋ ಹಿಂಗೋ ಪುಣ್ಯಕ್ಕೆ ಸುತ್ತವ್ರೆ, ಪರವಾಗಿಲ್ಲ ಆದಷ್ಟು ಸುತ್ಸ್ಕೊಂಡು ಕರ್ಕೊಂಡು ಹೋಗ್ಬಿಡೋರು. ಆ ರೆಸ್ಟ್ ನೋಡ್ಬಿಟ್ಟು ಆಚೆಗೆ ಇಲ್ಲೆಲ್ಲ ನಂಗೆ ಸುತ್ತಕ್ಕೆ ಇಷ್ಟ ಆಗಲ್ಲ ಅಂತ ನಾನು ಎಷ್ಟು ರೆಸ್ಟ್ ಇದ್ರೂ ಓಡಾಡ್ಬಿಡ್ತೀನಿ. ಬಟ್ ಸಂತೂಗೆ ಇಷ್ಟ ಆಗಲ್ಲ ಇದೆಲ್ಲ, ನಮ್ಗೆ ಇಷ್ಟ ಇಲ್ಲ ರೆಸ್ಟ್ ಒಳಗೆ ಸುತ್ತಕ್ಕೆ ಅಂತ ಹೇಳ್ತಾರೆ. ಅದಲ್ದೇ ಮಳೆ ಬಂದು ಆ ತರಕಾರಿ ಮಾರ್ಕೆಟ್ ಕಡೆ ಕಾಲಿಕ್ಕಾಯ್ತಲ್ಲ. ಈ ಮೆಟ್ರೋ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿದ್ವಿ, ಪಾರ್ಕ್ ಮಾಡಿಬಿಟ್ಟು ಅಲ್ಲಿ ನಡ್ಕೊಂಡು ಹೋಗುವಾಗ ಸಂತು ಪ್ಯಾಂಟ್ ಎಲ್ಲ ಗೊಜ್ಜೆ ಇಳಿಸ್ಕೊ ಬಂದರು. ನಾನು ಅಷ್ಟೇನು ಗಲೀಜು ಮಾಡ್ಕೊಳ್ಳಿಲ್ಲ, ಪುಣ್ಯಕ್ಕೆ ನಾನು ನೀಟಾಗಿ ಹೆಜ್ಜೆ ಇಟ್ಕೊಂಡು ಹೋದೆ. ಸಂತು ಏನೂ ಆಗಲ್ಲ ಅಂದ್ಕೊಂಡು ಹೋಗಿ ಅವ್ರು ಗೊಜ್ಜೆ ಮಾಡ್ಕೊಬಂದರು. ಅದಕ್ಕೋಸ್ಕರನೇ ಮಾರ್ಕೆಟಲ್ಲಿ ಓಡಾಡೋದು ಬೇಜಾರು. ಅವಿನ್ಯೂ ರೋಡಲ್ಲಿ ಏನು ಅಷ್ಟು ಗಲೀಜಿಲ್ಲ, ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಮತ್ತೆ ಹೋಗ್ಬೇಕಲ್ವಾ ಆ ಕಡೆ, ಅದರಿಂದ ಸ್ವಲ್ಪ ಗಲೀಜು ಅನಿಸ್ತು ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ. ಇನ್ನು ಹಂಗೋ ಹಿಂಗೋ ಮುಗಿಸ್ಕೊಂಡು ಹೊರಟಿದ್ದೀವಿ. ನೋಡೋಣ ಮನೆಗೆ ಹೋದ್ಮೇಲೆ ನಾನು ಏನೇನು ತೊಗೊಂಡೆ, ಅದ್ರ ಪ್ರೈಸ್ ಏನೇನು ಅನ್ನೋದನ್ನ ತೋರಿಸ್ತೀನಿ. ಯಾವ್ಯಾವ ಅಂಗಡಿಲಿ ಎಷ್ಟೆಷ್ಟು ಬಾರ್ಗೇನ್ ಮಾಡಿದ್ವಿ ಅಂತ. ಚಿಕ್ಕಪೇಟೆ ಅಂದರೆ ಮೇಯ್ನು ಬಾರ್ಗೇನ್ಗೆ ಇರೋದು. ಅಲ್ಲಿ ಏನೇ ತಗೋಬೇಕು ಅಂದರೂ ನಾವು ಕಮ್ಮಿ ಮಾಡಿಸೋದಕ್ಕೆ ಟ್ರೈ ಮಾಡಬೇಕು. ಅಂಥವ್ರು ಮಾತ್ರ ಬರಬೇಕು. ಕೇಳಿದ್ದು ಕೊಟ್ಬಿಟ್ಟು ತೊಗೊಂಡೋಗ್ತೀವಿ ಅಂದರೆ ಇಲ್ಲಿ ತಗೊಳ್ಳೋದ್ರ ಬದಲಾಗಿ ನಾವು ಇರೋ ಕಡೆನೇ ತೊಗೊಬಿಡ್ಬೋದು, ಇಲ್ಲಿವರೆಗೂ ಬರೋ ಅವಶ್ಯಕತೆನೇ ಇರಲ್ಲ. ಆ ಥರ ಇಲ್ಲಿ ಇವಾಗ ತೊಗೊಂಡಿದ್ದೀನಿ, ಹೋದ್ಮೇಲೆ ತೋರಿಸ್ತೀನಿ. ಯಾಕ್ರಿ ಚಿಂತೆಗೆ ಬಿದ್ದೋದ್ರಿ? ಟ್ರಾಫಿಕ್. ಮನೆಗೆ ಹೋಗಿ ಅಡುಗೆ ಮಾಡಬೇಕು, ನಾನು ಚಿಂತೆ ಮಾಡಬೇಕು, ಸಂತ ಚಿಂತೆ ಬಂದು ಇವಾಗ ಊಟ ಮುಗಿಸ್ಬಿಟ್ಟು ರೆಸ್ಟ್ ಮಾಡಿ ತೋರ್ಸೋಣ ಏನೇನು ತಂದಿದ್ದೀನಿ ಅಂತ ಹೇಳಿ ಬಂದೆ. ಬೆನ್ನೋವು ಶುರುವಾಗ್ಬಿಟ್ಟು, ಹೊಟ್ಟೆ ಹಸಿವು ಶುರುವಾಗ್ಬಿಟ್ಟು, ಬೆನ್ನೋವು ಶುರುವಾಗ್ಬಿಡುತ್ತೆ ನನಗೆ. ಹೊಟ್ಟೆ ಹಸಿವು ಶುರು ಆದರೆ ಅದಕ್ಕೋಸ್ಕರ ತಿಂದ್ಬಿಟ್ಟು ತೋರ್ಸೋಣ ಅಂತ ಹೇಳಿ ಇವಾಗ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ತೋರಿಸ್ತೀನಿ ಮ್ಯಾಟು, ಗ್ರೀನ್ ಮ್ಯಾಟ್ ಅಲ್ಲ, ಗ್ರಾಸ್ ಮ್ಯಾಟ್ ಏನು ಬರುತ್ತೆ ಅದು. ಇದು 3x4 ಏನು 3x4 ರುಪೀಸ್ ಇದು. ಸಂತು ಇಷ್ಟೈತೆ, ಇದು ಉಲ್ಟಾ ಇಷ್ಟೈತೆ. ಇದು 600 ಹೇಳ್ದ 550 ಕೊಟ್ಟು ತಗೊಂಡಿದ್ದು. ಅಂದರೆ ಬಾರ್ಗೇನ್ ಮಾಡಿದ್ರೆ ಕೊಡ್ತಾರೆ, ಬಾರ್ಗೇನ್ ಮಾಡಲಿಲ್ಲ ಅಂದರೆ ಅವ್ರು ಹೇಳಿದಷ್ಟು ಕೊಟ್ಟು ತರಬೇಕಾಗುತ್ತೆ. ಅಲ್ಲೇ 600 ಹೇಳಿದ್ದಕ್ಕೆ 550 ಕೊಟ್ಟು ತಂದಿರೋದು. 3x4 ಅದು ಸ್ಕ್ವಯರ್ ಫೀಟ್ ಲೆಕ್ಕ ಹೇಳ್ತಾರೆ ಇದನ್ನ. ಬಟ್ ಸಂತು ಅದೇ ಆ ಲೆಕ್ಕದಲ್ಲಿ ನೋಡಿ ಸುಮ್ಮನೆ ಸೈಜು ಇಷ್ಟೇ ಸಾಕು ಅಂತ ಹೇಳ್ಬಿಟ್ಟು ತಗೊಂಡ್ವಿ. ಅಂದರೆ 1000, 1500, 250 ಆ ಥರ ಏನೋ ಹೇಳಿದ್ರು. ಅಷ್ಟೊಂದು ಜಾಸ್ತಿ ಬೇಡ, ಕಮ್ಮಿನೇ ಸಾಕು ಅಂತ ಹೇಳ್ಬಿಟ್ಟು ತಗೊಂಡೆ. ಸಾಕು ಇಷ್ಟೇ, ಜಾಸ್ತಿ ಏನು ಹಾಕಲ್ಲ, ದೇವ್ರ ಮುಂದೆ ಹಾಕೋದಕ್ಕೆ ಅಂತಲೇ ತಗೊಂಡಿದ್ದು. ಇದು ಕಳೆದ ವರ್ಷನೇ ತಗೋಬೇಕು ಅಂತ ಇತ್ತು ಅದನ್ನು, ಬಟ್ ಅದೇ ಆಗಿರಲಿಲ್ಲ. ಈ ವರ್ಷ ಅದನ್ನು ತಗೊಂಡಿದ್ದೀನಿ. ಇನ್ನು ಅಸ್ತ ಮತ್ತು ಪಾರ ಮುಂಚೆ ಇತ್ತು ಒಂದು, ಬಟ್ ಆದರೆ ತುಂಬ ಚಿಕ್ತು. ಅದನ್ನ ಸ್ಟ್ಯಾಂಡ್ ತಗೊಂಡಿದ್ದೀನಿ ಇವಾಗ ನಾನು, ಅದರಲ್ಲಿ ಕೂರ್ಸೋದಕ್ಕಾಗಲ್ಲ, ಹಾಗಾಗಿ ಇದನ್ನ ತಗೊಂಡೆ. ಅಸ್ತ ಮತ್ತು ಪಾರ ಬೇರೆ. ಸ್ಟ್ಯಾಂಡು ಕೂಡ ತೋರಿಸ್ತೀನಿ. ಅಂದರೆ ಸ್ಟ್ಯಾಂಡು ತಗೊಂಡು ನಾನು ಆಲ್ರೆಡಿ 6 ತಿಂಗಳಾಯಿತು ಆನ್ಲೈನಲ್ಲಿ ಆರ್ಡರ್ ಮಾಡಿಬಿಟ್ಟು ತಗೊಂಡಿದ್ದು. ಇನ್ಸ್ಟಾ ಪೇಜಲ್ಲಿ, ಹೀಗೆ ಯಾವುದೋ ಇನ್ಸ್ಟಾ ಪೇಜಲ್ಲಿ ನೋಡ್ತಿದ್ದೆ, ಅದರಲ್ಲಿ ನೋಡಿಬಿಟ್ಟು ತಗೊಂಡಿದ್ದು. ಹಾಗಾಗಿ ಅದಕ್ಕೆ ಸೆಟ್ ಆಗಿದೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದೆ. ಇನ್ನು ಇದು ಬ್ಯಾಂಬೂ ಟ್ರೇಗಳೆರಡು, ಇದು 250 ಏನೋ ಹೇಳಿದ್ರು ಇದು, ಮತ್ತು ಇದು 200 ಹೇಳಿದ್ರು. ಎರಡು ಸೇರಿಸಿ 400 ಏನೋ ಕೊಟ್ವಿ ಅಷ್ಟೇ. 50 ರೂಪಾಯಿ ಬಿಟ್ಟು ಕೊಟ್ಟ ಅಷ್ಟೇ ಅನ್ಸುತ್ತೆ. ಚೆನ್ನಾಗಿದೆ ಇದು. ಹಣ್ಣು ತುಂಬಿ ಇಡೋದಕ್ಕಾದ್ರೂ ಪರವಾಗಿಲ್ಲ ದೇವ್ರ ಮುಂದೆ. ಈಗ ಸ್ಟೀಲು ಅದೆಲ್ಲ ಬಳಸೋದಕ್ಕಿಂತ ಬೆಟರ್ ಆಪ್ಷನ್ ಇದು ಅನಿಸ್ತು, ಅದಕ್ಕೋಸ್ಕರ ಇದನ್ನ ತಗೊಂಡೆ. ಅದಾದಮೇಲೆ ಇಲ್ಲಿ ಇದು ಕ್ಲಾತ್ ಪೀಸ್ಗಳು, ಪಿಂಕು, ವೈಟು ಮತ್ತು ಬ್ಲ್ಯಾಕು. ಅಂದರೆ ಬ್ಯಾಕ್ ಡ್ರಾಪ್ ಬೇಕು ಅಂತ ಹೇಳಿ ತಗೊಂಡಿದ್ದು. ಈ ಬ್ಲ್ಯಾಕು ಬ್ಯಾಕ್ ಡ್ರಾಪ್ಗಲ್ಲ, ಸುಮ್ಮನೆ ತೊಗೊಂಡಿರೋವಂಥದ್ದು. ಅಂದರೆ ಬರ್ತಡೇ ಫಂಕ್ಷನ್ ಮಾಡಿದಾಗ ಇರಲಿ ಬ್ಯಾಕ್ ಡ್ರಾಪ್ಗೆ ಅಂತ ಹೇಳ್ಬಿಟ್ಟು. ಇನ್ನು ವೈಟು ಕೂಡ ನೋಡೋಣ, ಇದನ್ನು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಇದಿಷ್ಟೊಂದು ತಂದಿದ್ದೀನಿ. ಇದು ಮೀಟರ್ ಎಷ್ಟು ಅಂದರೆ 60 ರೂಪಾಯಿ ಮೀಟರ್. ಇದು 60 ರೂಪಾಯಿ ಮೀಟರ್. 1 ಮೀಟರ್ 60 ರೂಪಾಯಿ. ಇದು 2-2.5 ಮೀಟರ್ ಏನೋ ಇದೆ ಪ್ರತಿಯೊಂದನ್ನು. ಪ್ರತಿ ಸರಿ ಹೋದಾಗ ತಗೊಳ್ಳೋದಕ್ಕಾಗಲ್ವಲ್ಲ ಅಂತ ಹೇಳ್ಬಿಟ್ಟು ಬರ್ತಡೆಗೂ ಇರಲಿ ಅಂತ ಹೇಳಿ ತಂದಿದ್ದೀನಿ ಅದನ್ನು. ಇನ್ನು ಅದಾದಮೇಲೆ ಇಲ್ಲಿ ಇದು ಬಳೆಯದು. ಹೋದ ಸರಿನೂ ಬಳೆಯದು ಸೆಟ್ ತಗೊಂಡಿದ್ದೆ, ಬಟ್ ಆದರೆ ಈ ಸರಿ ಖಾಲಿಯಾಗಿದ್ವು. ಈ ಸರಿ ತಗೊಂಡಿರೋದು ಅಂದರೆ ಹೋದ ಸರಿ ಡಿಸೈನ್ ಇರೋದು ತಗೊಂಡಿದ್ದೆ, ಈ ಸರಿ ಫುಲ್ ಪ್ಲೇನ್ ಗ್ರೀನ್ ತಗೊಂಡಿದ್ದೀನಿ. ಇಲ್ಲಿ ಫುಲ್ ಪ್ಲೇನ್ ಗ್ರೀನ್ ತಗೊಂಡಿರೋದು ಈ ಸರಿ. ಕಳೆದ ಸರಿ ಅಂದರೆ ಡಿಸೈನ್ ಎಲ್ಲ ಇದ್ದಿದ್ದನ್ನು ತಗೊಂಡಿದ್ದೆ, ಈ ಸರಿ ಬೇಡ ಅಂದ್ಬಿಟ್ಟು ಇದನ್ನು ತಗೊಂಡೆ. ಇದು ಪ್ರೈಸ್ ಬಂದು 200 ರುಪೀಸ್. ಇದು ಎಷ್ಟು ಕೊಟ್ರಿ ಬಳೆಗೆ? 200 ರೂಪಾಯಿ ಕೇಳಿತ್ತು. 150? 250 ಕೇಳಿದ, 250 ಕೇಳಿದ್ದು. ಕಳೆದ ಸರಿ ಏನೋ 150 ಅಂತ ಅನ್ಕೊಂತೀನಿ ತಂದಿದ್ದು. ವಿಡಿಯೋ ನೋಡಿದ್ರೆ, ಹಳೆ ವಿಡಿಯೋ ನೋಡಿದ್ರೆ ನನಗೆ ಗೊತ್ತಾಗುತ್ತದೆ ಎಷ್ಟಕ್ಕೆ ಕೊಟ್ಟಿದ್ದು ಅಂತ ಹೇಳಿ. ಇನ್ನು ಅಮ್ಮನವ್ರದ್ದು ಕಿರೀಟ, ಇದು ನಮ್ಮ ಲಕ್ಷ್ಮಿ ಅಮ್ಮನವ್ರದ್ದು ಮಕ್ಕವಾಡ. ಅದನ್ನು ಟ್ರಯಲ್ ನೋಡೋಣ ಅಂತ ಹೇಳ್ಬಿಟ್ಟು ಅದು ತಗೊಂಡು ನೋಡಿದೆ.
ಈ ರೀತಿ ಕೂರ್ಸೋದು. ಹೆಂಗೆ ಕಾಣಿಸ್ತಾವ್ರೆ ನಮ್ಮ ನೋಡು. ಕಳ್ಸರಿನೇ ತಗೋಬೇಕಿತ್ತು, ಈ ಸರಿನೂ ತಗೊಳ್ಳೋ ಪ್ಲಾನ್ ಇರಲಿಲ್ಲ. ಇದು ನನಗೆ ಅದು ಸ್ಟಿಕ್ ಮಾಡೋ ತಗೊಂಡಿದ್ನಲ್ಲ, ಅದೇ ಸಾಕು ಅಂತ ಅನ್ಕೊಂಡಿದ್ದೆ. ಸುಮ್ಮನೆ ಕೇಳಿದೆ ಎಷ್ಟಿದು ಅಂತ. ತುಂಬ ಕಡೆ ಇಟ್ಟಿದ್ರು, ಕಳ್ಸರಿ ನೋಡಿದಾಗ ಇರಲಿಲ್ಲ. ಎಷ್ಟಿದು ಅಂತ ಕೇಳಿದೆ. ಸ್ವಂತ ಬೇಕಿದ್ರೆ ತಗೋ ಅಂತ ಅವರೇ ಹಿಂಸೆ ಮಾಡಿ ಕೊಡಿಸಿದ್ದು. ಇದ್ರ ಪ್ರೈಸ್ ಬಂದು 800 ರುಪೀಸ್. ಅವರು ಒಂದು ಕಡೆ 900 ಹೇಳಿದ್ರು, ಒಂದು ಕಡೆ 1000 ಹೇಳಿದ್ರು. 900 ಕೊಡ್ತೀನಿ ಅಂತ ಹೇಳಿದ್ರು, ಇನ್ನೊಂದು ಕಡೆ 800 ಹೇಳಿದ ಕಡೆ ಹೋದ್ವಿ. 900 ಹೇಳಿದ ಕಡೆ ಅವರು 800 ಮಾಡಿಕೊಟ್ರು. ಇದನ್ನ 800 ಕೊಟ್ಟು ಇದನ್ನು ತಗೊಂಡಿದ್ದು. ಇನ್ನದಾದ್ಮೇಲೆ ತೋರಿಸ್ದೆ. ಇನ್ನು ಇದು ಹಾರಗಳು. ಇದು ಈ ರೀತಿ ಫುಲ್ ಪ್ಲೇನ್ ಇರೋದು ಅಂತ ತಗೊಂಡಿದ್ದೀನಿ. ಜೊತೆಗೆ ಇದನ್ನ ತಗೊಂಡಿದ್ದೀನಿ. ಅಂದ್ರೆ ನನ್ನ ಹತ್ರ ಈ ರೀತಿದಿದೆ, ಅಂದ್ರೆ ಸ್ಟೆಪ್ ವೈಸ್ ಇದೆ. ಒಂದು ದೊಡ್ಡ ಒಂದು ಚಿಕ್ಕ ಈ ರೀತಿ ಇದೆ. ಕಳೆದ ವರ್ಷನೇ ತಗೊಂಡಿದ್ದೆ ಹಬ್ಬಕ್ಕೆ ಅಂತ ಹೇಳಿ. ಬಟ್ ಆದ್ರೆ ಬ್ಯಾಕ್ ಡ್ರಾಪ್ ಸ್ವಲ್ಪ ದೊಡ್ಡದಾಗಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಈ ಸರಿ. ಅದಕ್ಕೋಸ್ಕರ ಇನ್ನು ಸ್ವಲ್ಪ ಲೆಂತಿ ಆಗಿರೋದು ಬೇಕಿತ್ತು. ಅಷ್ಟು ಹೈಟದು ಯಾವುದೂ ಇರಲಿಲ್ಲ. ಅದಕ್ಕೋಸ್ಕರ ಇದನ್ನ ತಗೊಂಡು ಹಿಂಗೆ ಜಾಯಿನ್ ಮಾಡಿಬಿಟ್ರೆ ಈ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡಿರೋದು. ಇದನ್ನ ಜಾಯಿನ್ ಮಾಡ್ಬೇಕಾದ ಒಂದು ಕೆಲಸ ಐತೆ. 2 ಸೆಟ್ ತಗೊಂಡಿದ್ದೀನಿ. ಇದ್ರ ಪ್ರೈಸ್ ಬಂದು ಎಷ್ಟಾಯ್ತು ಅಂದ್ರೆ 350 ಏನೋ ಆಯ್ತು. ಕಳ್ಸರಿ ಅದೇ ಸಿಂಪಲ್ ಆಗಿರೋದು ತಗೊಂಡಿದ್ದೆ, ಅದೇ ಜಾಸ್ತಿ 200 ರೂಪಾಯಿ ಏನೋ ಕೊಟ್ಟು ತಗೊಂಡಿದ್ದೆ ಒಂದು ಪೀಸ್ಗೆ. ಬಟ್ ಇದಿಷ್ಟರಿಂದ 350. ಇದು ವರ್ತ್ ಅನಿಸ್ತು, ಪರವಾಗಿಲ್ಲ. ಈ ಸರಿ ತಗೊಂಡಿದ್ದು. ಇನ್ನು ಹಬ್ಬಕ್ಕೆ ಅಂತ ತಗೊಂಡಿದ್ದು ಇದಿಷ್ಟು ಮಾತ್ರ, ಇನ್ನೇನು ಜಾಸ್ತಿ ತಗೊಳ್ಳೋದಕ್ಕೆ ಹೋಗಿಲ್ಲ. ಬಟ್ ಇದಿಷ್ಟಕ್ಕೇನೆ ಕಾಸ್ಟ್ ಏನು ಕಮ್ಮಿ ಆಗಿಲ್ಲ, ಲೆಕ್ಕ ಹಾಕಿಲ್ಲ, ನೋಡಬೇಕು. ಇನ್ನದಾದ್ಮೇಲೆ ಲೆಮೆನ್ನು, ಮತ್ತು ಹೀರೆಕಾಯಿ, ಮತ್ತು ಅಲಸಂದೆ ಕಾಳು, ಜೊತೆಗೆ ಇಲ್ಲಿ ನುಗ್ಗೆ ಸೊಪ್ಪು. ಇವೊಂದಿಷ್ಟು ತಂದೆ 10 ರೂಪಾಯಿ ಅಷ್ಟೇ ನುಗ್ಗೆ ಸೊಪ್ಪು. ಮೊಟ್ಟೆ ಪಲ್ಯ ಇಲ್ಲಾಂದ್ರೆ ಅಲಸಂದೆ ಕಾಳು ಜೊತೆ ಉಪ್ಪು ಸಾಂಬಾರು ಎಲ್ಲದಕ್ಕೂ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ತಗೊಂಡೆ ಅಷ್ಟೇನೆ. ಇನ್ನು ಇದಿಷ್ಟನ್ನೇ ತಗೊಂಡಿದ್ದು. ಇನ್ನು ಈ ಅಂಗಡಿನಲ್ಲಿ ಬಾರ್ಗೇನ್ ಚೆನ್ನಾಗಿ ಮಾಡ್ಬೋದು ಪಾಪ, ಬೇಗ ಬಾರ್ಗೇನ್ ಮಾಡಿಕೊಟ್ರು. ಇದು 2 ಒಂದೇ ಅಂಗಡಿ ತಗೊಂಡಿದ್ದು. ವಿಡಿಯೋದಲ್ಲಿ ಆಲ್ಮೋಸ್ಟ್ ನೋಡಿರ್ತೀರ ಯಾವ್ಯಾವ ಅಂಗಡಿ ಏನೇ ತಗೊಂಡೆ ಅಂತ ಹೇಳಿ. ಬಾರ್ಗೇನ್ ಚೆನ್ನಾಗಿ ಮಾಡ್ಬೋದು. ಇವ್ರದ್ದು ನೇಮ್ ಸಮೇತವಾಗಿ ಹಾಕಿರ್ತೀನಿ, ಚೆಕ್ ಮಾಡಿ. ಬೇಕಿದ್ರೆ ಹಬ್ಬದ ಹತ್ತಿರದಲ್ಲಿ ಹೋಗಿ ತಗೊಂಡ್ ಬರ್ಬೇಕು ಅಂದ್ರೆ ತಗೊಂಡ್ ಬನ್ನಿ. ನನಗೆ ಇದನ್ನ 800ಗೆ ಕೊಟ್ಟಿದ್ದಾರೆ. ನೀವು ಕೂಡ ಏನಾದ್ರು ಬೇಕು ಅಂದ್ರೆ ಹೋಗಿ 800ಗೆ ಬೈ ಮಾಡ್ಬೋದು. ನೋಡಿ, ಏನೋ ಇದಿಷ್ಟು. ಅದಲ್ದೇ ಸೆಟ್ಗಳು ಕೂಡ ತುಂಬಾ ಚೆನ್ನಾಗಿದ್ವು ಅಲ್ಲಿ. ನನಗೆ ಸಿಕ್ಕಾಬಿಟ್ಟೆ ಇಷ್ಟ ಆಯ್ತು. ಬಟ್ ಆದ್ರೆ ಕಳಿಸರಿನೂ ಸರ ತಗೊಂಡಿದ್ದೀನಿ. ನನಗಂತೂ ಹಾಕೊಳ್ಳೋದು ತಗೊಳ್ಳಲ್ಲ, ಅದು ಹಾಕೊಳ್ಳೋದು ಇಲ್ಲ ತಗೊಂಡ್ರೆ. ಅದಕ್ಕೋಸ್ಕರ ಬೇಡ ಅಂತ ಹೇಳ್ಬಿಟ್ಟು ಅದ್ರ ವಿಚಾರಕ್ಕೆ ಹೋಗ್ಲಿಲ್ಲ. ಇನ್ನು ಇದಿಷ್ಟು ತಂದಿದ್ದಂಥದ್ದು ಅಷ್ಟೇ. ಇದಿಷ್ಟು ತರೋದಕ್ಕೇನೆ ಸುಸ್ತಾಗ್ಬಿಟ್ಟಿದ್ದೀನಿ ನಾನು ಹೋದ್ಸರಿ ಹೋದಾಗ ರಶ್ ಇರ್ಲಿಲ್ವಲ್ಲ, ಏನು ಸುಸ್ತು ಅನ್ಸ್ಲಿಲ್ಲ. ಈ ಸರಿ ರಶ್ ಇದ್ದಿದ್ದಕ್ಕೆ ಸುಸ್ತು ಅನ್ಸ್ತಿತ್ತು. ಒಂಥರ ಬಿಸಿಲು ಇತ್ತು. ಬಿಸಿಲಿಲ್ಲ ಅಂತ ಏನಿಲ್ಲ, ಚೆನ್ನಾಗಿ ಬಿಸಿಲು ಉಳಿತೈತು. ಹಾಗಾಗಿ ಸಾಕಾದಂಗೆ ಆಯಿತು. ಇನ್ನು ಇವಾಗ ಇದನ್ನೆಲ್ಲ ಎತ್ತಿಕ್ಕದ ಒಂದು ಕೆಲಸ ಇದೆ, ಇದನ್ನ ಎತ್ತಿಕ್ತೀನಿ. ಇನ್ನು ನಿಮ್ಗೆ ಇದು ಯೂಸ್ಫುಲ್ ಆಗ್ಬೋದು. ನಿಮ್ಗೆ ಏನಾದ್ರು ಬೇಕಿದ್ರೆ ಹೋಗಿ ಚೆಕ್ ಮಾಡಿ. ಎಲ್ಲದನ್ನು ವಿಡಿಯೋ ಮಾಡ್ಕೊಂಡೇ ಬಂದಿದ್ದೀವಿ. ಅವಿನ್ಯೂ ರೋಡ್ಗೆ ಹೋದ್ರೆ ನಿಮ್ಗೆ ಏನು ಬೇಕಾದ್ರೂ ಎಷ್ಟು ಬೇಕಾದ್ರೂ ಸಿಗುತ್ತೆ. ಹೋಗಿ ಬಾರ್ಗೇನ್ ಮಾಡೋದು ಒಂದು ಕಲ್ತಿದ್ರೆ ಆರಾಮಾಗಿ ಚಿಕ್ಕಪೇಟೆನಲ್ಲಿ ಶಾಪಿಂಗ್ ಮಾಡ್ಕೊಂಡು ಬರ್ಬೋದು. ನೀವು ಕೈನಲ್ಲಿ ತೀರಾ ಇಷ್ಟು ದುಡ್ಡು ತೊಗೊಂಡೋಗಿದ್ರು ಮಿಡ್ ರೇಂಜಲ್ಲಿ ನಾವು ಶಾಪಿಂಗ್ ಮಾಡ್ಕೊಂಡು ಬರ್ಬೋದು. ನೋಡಿ, ಹೋಗಿ ಚೆಕ್ ಮಾಡಿ. ನಿಮ್ಗೇನಾದರೂ ಯೂಸ್ ಆಯ್ತಾ ಇದು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಇದನ್ನೆಲ್ಲ ಯೂಸ್ ಮಾಡಿ ಹಬ್ಬ ಮಾಡ್ತೀನಿ. ಹಬ್ಬ ಹೆಂಗಿರುತ್ತೆ ಅನ್ನೋದನ್ನ ನಾನೇ ಮಾಡ್ತಾ ಇದ್ದೀನಿ. ನೀವು ವೆಯ್ಟ್ ಮಾಡ್ತಿದ್ದೀರೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನೇ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಹಬ್ಬ ಮಾಡೋದಕ್ಕೆ ಕಾಯ್ತಾ ಇದ್ದೀನಿ. ಎಷ್ಟೊತ್ತಿಗೆ ಬರುತ್ತಪ್ಪ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನು ಇದನ್ನೆಲ್ಲದನ್ನು ಎತ್ತಿಕ್ತೀನಿ. ಕಳೆದ ವರ್ಷನೂ ಒಂದಷ್ಟು ಶಾಪಿಂಗ್ ಮಾಡಿದ್ದೆ, ಈ ವರ್ಷನೂ ಒಂದಷ್ಟು ಶಾಪಿಂಗ್ ಮಾಡಿದ್ದೀನಿ. ಬಟ್ ಆದರೆ ನೆಕ್ಸ್ಟ್ ವರ್ಷದಿಂದ ಈ ಥರದ್ದು ಯಾವುದನ್ನು ಶಾಪ್ ಮಾಡೋದು ಬೇಡ ಅಂತ ಅನ್ಕೊಂಡಿದ್ದೀನಿ. ಅಂದರೆ ಯಾವುದಾದ್ರೂ ಗೋಲ್ಡು ಇಲ್ಲ ಸಿಲ್ವರ್ ಈ ಥರದ್ರ ಮೇಲೆ ಇನ್ವೆಸ್ಟ್ ಮಾಡೋಣ, ಸಾಕು ಇದ್ರ ಇನ್ವೆಸ್ಟ್ಮೆಂಟ್ ಅಂತ ಅನಿಸಿದೆ ನನಗಂತೂ. ನೋಡೋಣ, ನೆಕ್ಸ್ಟ್ ವರ್ಷಕ್ಕೆ ಬೇಡ ಅಂತ ಅಂದ್ಕೊಂಡು ಮೈಂಡ್ ಸೆಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಷ್ಟೊಂದು ಖರ್ಚು ಬರೋಲ್ಲ, ಯಾಕೆಂದರೆ ಆಲ್ಮೋಸ್ಟ್ ಇಲ್ಲೆಲ್ಲ ತಗೊಂಡಿರೋದು ಒಂದ್ಸರಿಗೆ ಯಾವುದು ಯೂಸ್ ಆಗಲ್ಲ, ಹಾಗೆ ಹಾಳಾಗೋದಿಲ್ಲ. ಮತ್ತೆ ಯೂಸ್ ಮಾಡೋ ಅಂಥದ್ದೇ ಇರುತ್ತೆ. ಅದಕ್ಕೋಸ್ಕರ ಏನು ಟೆನ್ಷನ್ ಇಲ್ಲ. ಇದನ್ನೆಲ್ಲ ಅದನ್ನು ಎತ್ತಿಕ್ತೀನಿ. ನೆಕ್ಸ್ಟ್ ವರ್ಷದಿಂದ ಹೊಸದಾಗಿ ಏನಾದರೂ ಬೈ ಮಾಡೋದಿದ್ರೆ ಅದೇ ಗೋಲ್ಡು ಇಲ್ಲ ಸಿಲ್ವರ್ ಈ ಥರದ್ದು ಏನಾದರೂ ಬೈ ಮಾಡೋಣ ಅಮ್ಮನವ್ರಿಗೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತಲೂ ಕೂಡ ಕೇಳ್ಕೊತೀನಿ. ಇನ್ನು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.